ರುಚಿಗೆ ಮತ್ತೊಂದು ಹೆಸರು ಅಂತ ಅಂದರೆ ಅದು ಉತ್ತರ ಕರ್ನಾಟಕದವರು ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಗುತ್ತೆ. ಆ ಕಡೆ ಅಡುಗೆಗಳು ಯಾವುದೇ ಆಗಿರ್ಬೋದು, ಭಾಳ ಚೆನ್ನಾಗಿ ಅಡುಗೆಗಳನ್ನ ಮಾಡ್ತಾರೆ. ಎಲ್ಲರೂ ಅಷ್ಟೇ, ನನಗಂತೂ ತುಂಬ ಇಷ್ಟ. ಅದರಲ್ಲೂ ನಮ್ಮ ಫ್ರೆಂಡು ನನಗೆ ಹೇಗೆ ಗೊತ್ತಾಯ್ತಿದೆಯಲ್ಲ ಅಂತಂದರೆ, ನಮ್ಮ ಫ್ರೆಂಡು ಉತ್ತರ ಕರ್ನಾಟಕದವರು ತುಂಬ ಜನ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಅದರಲ್ಲೂ ಕವಿತಾ ಅಂತ ಹೇಳಿ ಅವರು ನನ್ನ ಕ್ಲೋಸ್ ಫ್ರೆಂಡ್ ಅವಳು. ಬೆಂಗಳೂರಲ್ಲಿದ್ದಾಗ ನಾನಂತೂ ಅವಳು ನಾನು ತುಂಬ ಕ್ಲೋಸ್ ಆಗಿದ್ವಿ. ಹಂಗಾಗ್ಬಿಟ್ಟು ಅವರಮ್ಮ ತುಂಬ ರುಚಿಯಾಗಿರುವಂತಹ ಉಪ್ಪಿನಕಾಯಿಗಳು, ಚಟ್ನಿ ಪುಡಿ, ರೊಟ್ಟಿ ಇದೆಲ್ಲನೂ ಮಾಡಿಕೊಡ್ತಾಯಿದ್ರು. ನನಗಂತೂ ಸಖತ್ ಇಷ್ಟ. ನಾನು ನಿಜವಾಗ್ಲೂ ಆ ರುಚಿನ ಮರೆಯೋಕ್ಕೆ ಆಗಲ್ಲ ನನಗೆ. ಹಾಗಾಗ್ಬಿಟ್ಟು ಆ ಕಡೆ ಸ್ಟೈಲು ಅವರ ಒಂದು ಯಾವ್ಯಾವ ಥರ ಅಡುಗೆಗಳನ್ನ ಮಾಡ್ತಿದ್ರು ಅದನ್ನು ನಾನು ಸಹ ಆವಾಗವಾಗ ಟ್ರೈ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ವಿಡಿಯೋನ ಮೊದಲನೇ ಸಲ ಕ್ಲಿಕ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. 3 ಎಳ್ಳಿಕಾಯಿ ತಗೊಂಡಿದ್ದೀನಿ. 3 ಎಳ್ಳಿಕಾಯಿನ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಅದಕ್ಕೆ ಎಲ್ಲನೂ ಕಟ್ ಮಾಡ್ಕೋಬೇಕಾಗತ್ತೆ. ನಂತರ ಈ ಥರ ಒಂದು ಜಾಡಿ ಇತ್ತು ಅಂದರೆ ಓಕೆ, ಇಲ್ಲ ಅಂದರೆ ಗಾಳಿ ಆಡದೇ ಇರುವಂತಹ ಒಂದು ಬಾಕ್ಸಲ್ಲಿ ಹಾಕಿಡಬೇಕಾಗುತ್ತೆ. ಬೀಜನೆಲ್ಲ ಕ್ಲೀನಾಗಿ ತೆಗಿಬೇಕು. ಬೀಜ ಇತ್ತು ಅಂತಂದರೆ ಸ್ವಲ್ಪ ಕಹಿ ಬಂದಂಗೆ ಆಗುತ್ತೆ ಉಪ್ಪಿನಕಾಯಿ. ಅದಕ್ಕೆ ನಾನು ಬೀಜ ಎಲ್ಲ ತೆಗೆದು ಕ್ಲೀನಾಗಿ ಈ ರೀತಿ ಹಾಕ್ತಾಯಿದ್ದೀನಿ ಒಂದು ಬಾಕ್ಸ್ ಒಳಗೆ. ಆಮೇಲೆ ರಸ ಬರ್ತಾಯಿದೆ ನೋಡಿ, ಆ ರಸ ಎಲ್ಲನ ಹಾಗೇ ಎತ್ತಿಟ್ಕೊತೀನಿ ನಾನು. ಅದಕ್ಕೋಸ್ಕರ ಈ ರೀತಿ ಹಾಕ್ತಾಯಿದ್ದೀನಿ. ಒಂದೇ ಸಲ ಹಾಕ್ಬಿಟ್ರೆ ರಸ ಎಲ್ಲ ಅದರೊಳಗಡೆ ಹೋಗ್ಬಿಡುತ್ತೆ ಬಾಕ್ಸ್ ಒಳಗೆ. ಹಂಗಾಗಿ ರಸನ ತೆಗೆದ್ರೆ ಒಳ್ಳೆಯದು, ಯಾಕೆಂದರೆ ತುಂಬ ಹುಳಿ ಬಂದುಬಿಡುತ್ತೆ. ಅದಕ್ಕೆ ಮುಂಚೆನೇ ರಸನೆಲ್ಲ ಈ ರೀತಿ ತಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇಲ್ಲಾಂದರೆ ಫುಲ್ಲು ಹುಳಿ ಬರುತ್ತೆ ನೋಡಿ. ಈ ರಸನೆಲ್ಲ ಒಂದು ಲೋಟಕ್ಕೆ ಹಾಕಿ ಇಟ್ಕೊಂಬಿಡ್ತೀನಿ. ಈ ರಸನ ವೇಸ್ಟ್ ಮಾಡಲ್ಲ ನಾನು. ಇದಕ್ಕೆ ಚಿತ್ರಾನ್ನ ಮಾಡಿ ಚಿತ್ರಾನ್ನಕ್ಕೆ ಹಾಕ್ತೀನಿ. ಚಿತ್ರಾನ್ನ ಅಂತೂ ನಿಂಬೆಕಾಯಿ ಚಿತ್ರಾನ್ನಕ್ಕಿಂತ ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲರೂ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡ್ತೀವಲ್ಲ, ಅದಕ್ಕಿಂತ ಟೇಸ್ಟ್ ಇರುತ್ತೆ ಎಳ್ಳಿಕಾಯಿಯ ರಸದ್ದು ಚಿತ್ರಾನ್ನ. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಅದಕ್ಕೆ ನಾನು ಈ ರಸನ ಎತ್ತಿಟ್ಕೊತಾ ಇದ್ದೀನಿ. ಆಮೇಲೆ ಇದನ್ನು ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಟ್ಕೋಬೋದು, ಇಲ್ಲ ಅಂತಂದರೆ ಒಂದಿನ ಅಷ್ಟೇ ಇರುತ್ತೆ, ಇಲ್ಲಾಂದರೆ ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಬೆಳಗ್ಗೆ ಇದನ್ನು ಚಿತ್ರಾನ್ನ ಮಾಡೋಕ್ಕೆ ಹಾಕ್ತೀನಿ. ನೋಡಿ ಇಲ್ಲಿ ಈ ಒಂದು ಬಾಕ್ಸಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಟ್ಬಿಡ್ತೀನಿ. ಇದನ್ನು ಉಪ್ಪು ಹಾಕಿ ಮುಚ್ಚಿಡೋದ್ರಿಂದ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ. 2 ದಿನ ಇಟ್ಟರೆ ಸಾಕಾಗುತ್ತೆ, ಬೇಗನೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ ನೋಡಿ. 2 ದಿನಕ್ಕೇ ರೆಡಿ ಆಗಿಬಿಡುತ್ತೆ ಉಪ್ಪಿನಕಾಯಿ. ನಿಂಬೆಹಣ್ಣಿನ ಉಪ್ಪಿನಕಾಯಿ ಆದರೆ ಒಂದು 4-5 ದಿನ ಆದರೂ ಅದನ್ನು ಹಾಗೆ ಇಡಬೇಕಾಗುತ್ತೆ. ಎಳ್ಳಿಕಾಯಿಯಿಂದ ಉಪ್ಪಿನಕಾಯಿನ ಜಾಸ್ತಿ ದಿನ ಏನು ಇಡಬೇಕಲ್ಲ, 2 ದಿನ ಇಟ್ಟರೆ ಸಾಕು. ನೋಡಿ ಇಲ್ಲಿ ಈ ರೀತಿ ರಬ್ಬರ್ ಲಿಡ್ಡಿದು ಚೆನ್ನಾಗಿ ಗಾಳಿ ಆಡಲ್ಲ ಸ್ವಲ್ಪನೂ, ಆ ಥರ ಚೆನ್ನಾಗಿರುತ್ತೆ ಅಂತೇಳಿ ಹಾಕಿದ್ದೀನಿ. ಇಲ್ಲಾಂದರೆ ಜಾಡಿ ಇತ್ತು ಅಂತಂದರೆ ಜಾಡಿ ಒಳಗೂ ಹಾಕ್ಬೋದು. ನಂತರ ನಾನಿಲ್ಲಿ 1 ಟೀ ಸ್ಪೂನಷ್ಟು ಮೆಂತ್ಯ ತಗೊಂಡಿದ್ದೀನಿ. 3 ಎಳ್ಳಿಕಾಯಿ ತಗೊಂಡಿದ್ದೀನಿ ಅಂದರೆ 1 ಟೀ ಸ್ಪೂನ್ ಮೆಂತ್ಯ ಸಾಕಾಗುತ್ತೆ. ಉತ್ತರ ಕರ್ನಾಟಕದವರು ಒಂಥರ ರುಚಿಗೆ ಫೇಮಸ್ಸು. ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ತಗೊಂಡಿದ್ದೀನಿ. ಸಾಸಿವೆ ಮೆಂತ್ಯ ಸ್ವಲ್ಪ ಅರ್ಧ ಪ್ರಮಾಣ ಅಷ್ಟೇ, ಮೆಂತ್ಯದಲ್ಲಿ ಅರ್ಧ ಪ್ರಮಾಣ ಸಾಸಿವೆ ತಗೊಂಡಿದ್ದೀನಿ. ಇದನ್ನೆಲ್ಲನೂ ನೋಡಿ ಇಲ್ಲಿ ಚಟ್ಪಟ ಅಂತ ಸ್ವಲ್ಪ ಬಿಸಿ ಮಾಡಬೇಕಷ್ಟೇ. ಬಿಸಿ ಮಾಡಿ ಇದನ್ನು ನುಣ್ಣಗೆ ಕುಟ್ಟಿ ಪುಡಿ ಮಾಡ್ಕೋಬೇಕು. ಇದು ಇಷ್ಟೇ ಇರೋದ್ರಿಂದ ಇದನ್ನು ಮಿಕ್ಸಿಗೆ ಏನು ಹಾಕೋಕ್ಕಾಗಲ್ಲ. ಹಾಗಾಗ್ಬಿಟ್ಟು ಕುಟ್ಟಿ ಪುಡಿ ಮಾಡ್ಕೊತೀನಿ. ಕಲ್ಲಲ್ಲಿ ಕುಟ್ಟಿ ಪುಡಿ ಮಾಡಿರೋದು ನೋಡಿ ಇಷ್ಟ ಆಗಿದೆ. ತುಂಬ ನುಣ್ಣಗಿರಬೇಕು ಅಂತ ಏನಿಲ್ಲ, ಇದೇ ಅದಕ್ಕಿದ್ರೆ ಸಾಕಾಗುತ್ತೆ. ಇವಾಗ ಇದನ್ನು ನಾನು ಎತ್ತಿಟ್ಕೊತೀನಿ. ನಂತರ ನಾನು 3 ದಿನದವರೆಗೂ ರೆಡಿ ಮಾಡಿಟ್ಟಿದ್ನಲ್ಲ ಉಪ್ಪಿನಕಾಯಿಗೆ ಉಪ್ಪು ಹಾಕಿ ಅದನ್ನು ಓಪನ್ ಮಾಡ್ತಾಯಿದ್ದೀನಿ. ಅಂದರೆ ಪ್ರತಿದಿನ ಇದನ್ನು ಮೇಲೆ ಕೆಳಗೆ ಎಲ್ಲ ಈ ರೀತಿ ಮಿಕ್ಸ್ ಮಾಡಿದ್ದೆ. ಇವಾಗ 3 ದಿನ ಆಗಿದೆ. 2 ದಿನ ಇಟ್ಟರೆ ಸಾಕಾಗುತ್ತೆ. ನಾನಿಲ್ಲಿ 1 ದಿನ ಎಕ್ಸ್ಟ್ರಾ ಆಯಿತು. ಹಾಗಾಗಿಬಿಟ್ಟು ನೋಡಿ ಈ ರೀತಿ ಆಗಿದೆ. ಈಗ ತುಂಬ ಚೆನ್ನಾಗೆಲ್ಲ ಪೂರ್ತಿಯಾಗಿ ಕಲರೆಲ್ಲ ಚೇಂಜ್ ಆಗಿಬಿಟ್ಟಿದೆ. ಇಷ್ಟೇ ಆದ ಸಾಕಾಗುತ್ತೆ. ಇಷ್ಟು ನಿಂಬೆಕಾಯಿ ಉಪ್ಪಿನಕಾಯಿ ಹೆಂಗೆ ಅಂತಂದರೆ ಸ್ವಲ್ಪ ಗಟ್ಟಿ ಇರುತ್ತೆ ನಿಂಬೆಕಾಯಿ ಸಿಪ್ಪೆ, ಹಂಗಾಗಿ ಬೇಗನೆ ಇದಾಗಲ್ಲ, ಅದು ಕಳಿಯಲ್ಲ. ಈಗ ನೋಡಿ ಇವಾಗ ಖಾರದ ಪುಡಿನ 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ನನ್ನ ಕೈಯಲ್ಲಿರೋದು ಟೇಬಲ್ ಸ್ಪೂನು. ಈ ಟೇಬಲ್ ಸ್ಪೂನಲ್ಲಿ 2 ಸ್ಪೂನ್ ತಗೊಂಡಿದ್ದೀನಿ. ಖಾರ ಸ್ವಲ್ಪ ಹುಳಿ ಇರೋದ್ರಿಂದ ಎಳ್ಳಿಕಾಯಿ ಹುಳಿ ಬರುತ್ತಲ್ಲ, ಹಂಗಾಗಿ ಖಾರನ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಉತ್ತರ ಕರ್ನಾಟಕದವರು ಉಪ್ಪು ಖಾರ ಅಂತೂ ಕೂರವಾಗಿರ್ಬೇಕು ಅವರಿಗೆ. ಸಖತ್ ಟೇಸ್ಟ್ ಇರುತ್ತೆ ನಿಜ. ನನ್ನ ಫ್ರೆಂಡು ಅವರ ಅಮ್ಮ ಇದೇ ಥರ ಉಪ್ಪಿನಕಾಯಿ ಹಾಕ್ತಿದ್ರು, ಅದನ್ನು ನೋಡಿ ನಾನು ಅದೇ ಥರ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಚೇಂಜಸ್, ನಾವು ನಮ್ಮ ಕಡೆ ಹಾಕೋ ಉಪ್ಪಿನಕಾಯಿಗೂ ಅಲ್ಲಿಗೂ ತುಂಬ ಡಿಫ್ರೆನ್ಸ್ ಐತೆ.
ಟೇಸ್ಟ್ ಅಂತೂ ಎಕ್ಸ್ಟ್ರಾಡಿನರಿ ಆಗಿರುತ್ತೆ ಈ ರೀತಿ ಉಪ್ಪಿನಕಾಯಿ ಹಾಕೋದ್ರಿಂದ. ಟ್ರೈ ಮಾಡಿರಿ, ಹೊಸ್ದಾಗಿ ಯಾರಾದರೂ ಟ್ರೈ ಮಾಡೋರು ಈ ಥರ ಟ್ರೈ ಮಾಡಿ. ಒಗ್ಗರಣೆ ಹಾಕಿ ಅದರಲ್ಲೇ ಎಲ್ಲನೂ ಬಾಡಿಸೋದು ಅದಕ್ಕಿಂತ ಹಸಿದಕ್ಕೆ ಇದನ್ನೆಲ್ಲ ಹಾಕಿ ಹಸಿದನ್ನೇ ಹಾಕಿದರೆ ಇನ್ನೂ ಟೇಸ್ಟ್ ಇರುತ್ತೆ ಅಂತ ಹೇಳಿ. ನೋಡಿ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆಯೇ ಸಾಸಿವೆ ಮೆಂತ್ಯ ಪುಡಿ ಹಾಗೆಯೇ ಖಾರದ ಪುಡಿನ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಿಜವಾಗ್ಲೂ. ಅವ್ರು ಎಲ್ಲ ಥರ ಉಪ್ಪಿನಕಾಯಿನೂ ಮಾಡ್ತಾರೆ. ಚಳ್ಳಕಾಯಿ ಉಪ್ಪಿನಕಾಯಿ ಅಂತ ಮಾಡ್ತಾರೆ, ಅದಂತೂ ಭಾರಿ ಇಷ್ಟ ನನಗೆ. ಆಮೇಲೆ ಮಿಡಿ ಉಪ್ಪಿನಕಾಯಿ ಮಾಡ್ತಾರೆ. ಆಮೇಲೆ ನೋಡಿ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಬೇಕು. ಅರಿಶಿನ ಪುಡಿ ಮೇಯ್ನ್ ಉಪ್ಪಿನಕಾಯಿಗೆ ಅರಿಶಿನ ಪುಡಿನೇ ಮೇಯ್ನ್. ಕಲರ್ ಇರ್ಬೋದು, ಟೇಸ್ಟು ಸಹ ಕೊಡುತ್ತೆ. ಆಮೇಲೆ ಮನೆ ಅರಿಶಿನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ. ಹಾಗಾಗಿಬಿಟ್ಟು ನೋಡಿ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿದ್ದೀನಿ. ಅರಿಶಿನ ಪುಡಿ ಹಾಕಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ. ಭಾಳ ಚೆನ್ನಾಗಿರುತ್ತೆ. ನನಗಂತೂ ಘಮ ಘಮ ಅಂತ ಸ್ಮೆಲ್ ಬರ್ತೈತೆ. ಇನ್ನು ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕಿದ ಮೇಲೆ ಅದರ ಉಪ್ಪಿನಕಾಯಿ ಟೇಸ್ಟು ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ ರೆಡಿ. ನಾನೇನು ಹಸಿದೇನೆ ಎಲ್ಲ ಹಾಕಿದ್ದೀನಿ, ಒಗ್ಗರಣೆ ಮಾಡಿ ಬಿಸಿ ಮಾಡಿ ಏನೂ ಇಲ್ಲ. ಎಣ್ಣೆ ಮಾತ್ರ ಬಿಸಿ ಮಾಡಿ ತಣ್ಣಗೆ ಮಾಡಿ ಹಾಕ್ಬೇಕು ಅಷ್ಟೇ. ನೋಡಿದ್ರೇ ತಿನ್ನಬೇಕು ಅನ್ನಿಸ್ತೈತೆ, ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ ನಿಜವಾಗ್ಲೂ. ಘಮ ಘಮ ಅಂತ ಸ್ಮೆಲ್ ಬರ್ತೈತೆ. ಇನ್ನು ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಹಾಕಿದ ಮೇಲಂತೂ ಪರ್ಫೆಕ್ಟ್ ಉಪ್ಪಿನಕಾಯಿ ಟೇಸ್ಟ್ ಅಂತೂ ಬಂದೇ ಬಿಡುತ್ತೆ. ಇವಾಗ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಟ್ಕೊತೀನಿ ನಾನು. ನೋಡಿ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಜವಾರಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಹಂಗಾಗಿ ಸಿಪ್ಪೆಯನ್ನು ಬಿಡ್ಸೋದು ಬೇಕಾಗಲ್ಲ. ಜವಾರಿ ಬೆಳ್ಳುಳ್ಳಿ ತೆಳುವಿರುತ್ತೆ ಸಿಪ್ಪೆ, ಅದು ಬಿಡ್ಸೋಕ್ಕೂ ಅಷ್ಟೊಂದು ಬಿಡ್ಸೋಕ್ಕೆ ಬರೋಲ್ಲ ಹೇಳ್ಬೇಕಂದ್ರೆ. ಇನ್ನೂ ಹೈಬ್ರಿಡ್ ಬೆಳ್ಳುಳ್ಳಿ ಎಲ್ಲ ತಗೊಂಡ್ರೆ ಬೇಗ ಸಿಪ್ಪೆ ಬಿಡಿಸ್ಬೋದು. ಜವಾರಿ ಬೆಳ್ಳುಳ್ಳಿ ಸಿಪ್ಪೆ ಬಿಡ್ಸೋದು ತೆಳು ಇರುತ್ತೆ ಸಿಪ್ಪೆ, ಹಂಗಾಗಿ ಏನು ಬಿಡಿಸ್ಬೇಕು ಅಂತ ಏನಿಲ್ಲ. ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತೈತೆ. ಅರಿಶಿನ ಪುಡಿ ಬೆಳ್ಳುಳ್ಳಿ ಬಿದ್ದ ಮೇಲೆ ಯಾವುದೇ ಒಂದಾಗಿರ್ಬೋದು, ಅದರ ಘಮನೇ ಬೇರೆ ಇರುತ್ತೆ. ಒಂಥರ ಉಪ್ಪಿನಕಾಯಿ ಟೇಸ್ಟು ತುಂಬ ಚೆನ್ನಾಗಿ ಕಣ್ಣಿಗೆ ಕಾಣಿಸ್ತೈತೆ. ನೋಡೋಣ, ಒಂದು ಉಪ್ಪಿನಕಾಯಿ ತಿಂದು ನೋಡೋದು. ಆಲ್ರೆಡಿ 3 ದಿನ ಆಗಿದೆ ಅಂದಮೇಲೆ ಇದು ಚೆನ್ನಾಗಿ ಎಲ್ಲನೂ ಕಳ್ತಂಗಾಗಿರುತ್ತೆ. ನೋಡಿ ಇವಾಗ ಇದನ್ನು ಒಂದೇ ಒಂದು ಬಾಯಲ್ಲಿ ಹಾಕ್ಕೊಂಡು ನೋಡ್ತೀನಿ ಉಪ್ಪು ಖಾರ ಹೆಂಗಿದೆ ಅಂತ. ಹುಳಿ ಅಷ್ಟೊಂದಿರಲ್ಲ, ಯಾಕೆಂದರೆ ರಸ ಎಲ್ಲ ನಾನು ತೆಗ್ದಿದ್ನಲ್ಲ ಮುಂಚೆನೇ, ಹಂಗಾಗಿ ಹುಳಿ ಅಷ್ಟೊಂದಿರಲ್ಲ. ನೋಡಿ ಇವಾಗ ಸ್ವಲ್ಪ ಹೊತ್ತು ಇದನ್ನು ಎತ್ತಿಡ್ತೀನಿ. ಯಾಕೆ ಅಂತಂದರೆ ತುಂಬ ಚೆನ್ನಾಗಾಗಿದೆ, ಉಪ್ಪು ಖಾರ ಹುಳಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಇವಾಗ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಹಿಂಗೆಲ್ಲ ಒಗ್ಗರಣೆ ಕೊಡ್ತೀನಿ. ಆಮೇಲೆ ತಣ್ಣಗಾದ್ಮೇಲೆ ಅದನ್ನು ನಾನು ಈ ಒಂದು ಉಪ್ಪಿನಕಾಯಿ ಒಳಗೆ ಮಿಕ್ಸ್ ಮಾಡ್ತೀನಿ. ನೋಡಿ ಇಲ್ಲಿ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಜಾಸ್ತಿ ಹಾಕಿದರೂ ಏನೂ ಆಗೋಲ್ಲ, ಪರವಾಗಿಲ್ಲ, ನಡೆಯುತ್ತೆ, ಚೆನ್ನಾಗಿರುತ್ತೆ. ಬೇಕು ಅಂದರೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ರಿ. ಒಂದು 3-4 ಟೇಬಲ್ ಸ್ಪೂನ್ ಹಾಕ್ಕೋಬೋದು. ನಾನು 2 ಟೇಬಲ್ ಸ್ಪೂನ್ ಅಷ್ಟೇ ಹಾಕಿದ್ದೀನಿ, ಸಾಕಾಗುತ್ತೆ, ಸ್ವಲ್ಪ ಇರೋದಲ್ಲ ಹಂಗಾಗಿ. ಇವಾಗ ಸಾಸಿವೆ ಎಲ್ಲ ಸಿಡಿತಾ ಇದೆ. ಸಾಸಿವೆ ಸಿಡಿದ ಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು, ಒಂದು 1/4 ಟೇಬಲ್ ಸ್ಪೂನ್ ಅಂದರೆ ಟೀ ಸ್ಪೂನಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗೆ ಹಾಕಿದ್ದೀನಿ ಅಷ್ಟೇ. ನಾನು ಟೇಬಲ್ ಸ್ಪೂನಲ್ಲಿ ಹಾಕಿದ್ನಲ್ಲ ಹಂಗಾಗಿ ಹೇಳಿದ್ದು. ಟೀ ಸ್ಪೂನಲ್ಲಿ ಅರ್ಧ ಟೀ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ನೋಡಿ ಇವಾಗ ಎಲ್ಲನೂ ಕಾದಿರೋ ಎಣ್ಣೆ ಒಳಗೆ ಹಿಂಗೆ ಹಾಕಿದ ತಕ್ಷಣ ಈ ರೀತಿ ಆಯಿತು. ಇವಾಗ ಇದು ತಣ್ಣಗಾಗಲಿ. ಇದು ಪೂರ್ತಿ ತಣ್ಣಗಾದ್ಮೇಲೆ ಉಪ್ಪಿನಕಾಯಿ ಒಳಗೆ ಮಿಕ್ಸ್ ಮಾಡಬೇಕಾಗುತ್ತೆ. ಬಿಸಿದನ್ನೇ ಮಿಕ್ಸ್ ಮಾಡಿಬಿಟ್ರೆ ತುಂಬ ದಿನ ಇಡೋಕ್ಕೆ ಬರೋಲ್ಲ, ಹಂಗಾಗ್ಬಿಟ್ಟು ಆವಾಗಲೇ ಖಾಲಿ ಮಾಡಬೇಕಾಗುತ್ತೆ. ನೋಡಿ ಇವಾಗ ಇದೆಲ್ಲ ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ತಣ್ಣಗಾದ್ಮೇಲೆ ಉಪ್ಪಿನಕಾಯಿಗೆ ಹಾಕ್ತಾಯಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಘಮ ಘಮ ಅಂತೈತೆ. ಏನು ಹಿಂಗು ಹಾಕಿದ್ದೀವಲ್ಲ ಅದ್ರದ್ದು ಹಿಂಗಿಂದು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಬೇಗ ಹಾಳಾಗಲ್ಲ ಅಂತ ಹೇಳಿ. ನೋಡಿ ಇವಾಗ ಎಣ್ಣೆನೆಲ್ಲ ಹಾಕ್ತಾಯಿದ್ದೀನಿ. ನಾನು ಕಡಿಮೆ ತಗೊಂಡಿದ್ನಲ್ಲ ಎಳ್ಳಿಕಾಯಿ, ಹಂಗಾಗಿ ಕಡಿಮೆ ಎಣ್ಣೆನೇ ಹಾಕಿದ್ದೀನಿ. ಜಾಸ್ತಿ ಎಳ್ಳಿಕಾಯಿ ತಗೊಂಡ್ರಿ ಒಂದು 4-5 ಅಂದರೆ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ಉಪ್ಪು ಖಾರ ಸಾಸಿವೆ ಮೆಂತ್ಯ ಪುಡಿ ಎಲ್ಲನೂ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ಎಣ್ಣೆನೂ ಅಷ್ಟೇ ಸ್ವಲ್ಪ ಜಾಸ್ತಿನೇ ಹಾಕಬೇಕಾಗುತ್ತೆ. ಜಾಸ್ತಿ ತಗೊಂಡ್ರೆ ನಾವು ಎಷ್ಟು ತಗೊಂಡಿದ್ವಿ ಅಷ್ಟು ಕರೆಕ್ಟಾಗಿ ಅಳತೆಗೆ ಹಾಕಿದರೆ ಚೆನ್ನಾಗಿರುತ್ತೆ. ಇನ್ನು ರಸ ಬೇಕು ಅಂತಂದರೆ ಕೆಲವರೆಲ್ಲ ರಸ ಬರೋ ಥರ ಎಲ್ಲ ಮಾಡ್ತಾರೆ. ಅಂದರೆ ರಸನ ತೆಗಿದಂಗೆ ಹಾಗೇ ಬಿಟ್ಟರೆ ಸ್ವಲ್ಪ ಗ್ರೇವಿ ಥರ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ. ನನಗೆ ನಾನು ಫುಲ್ಲು ರಸ ತೆಗ್ದಿರೋದ್ರಿಂದ ಡ್ರೈ ಥರ ಕಾಣಿಸ್ತೈತೆ. ಇದು ಎಷ್ಟು ದಿನ ಇಟ್ಟರೂ ಹಾಳಾಗಲ್ಲ, ತುಂಬ ಚೆನ್ನಾಗಾಗಿದೆ ನೋಡಿ. ಹಾಗೆಯೇ ಸ್ವಲ್ಪ ಬೆಲ್ಲದ ಪುಡಿನೂ ಸಹ, ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಬೆಲ್ಲ ಹಾಕೋದ್ರಿಂದ ಹೆಂಗೆ ಅಂದರೆ ಫುಲ್ಲೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಉಪ್ಪು ಖಾರ ಹುಳಿ ಎಲ್ಲನೂ ಪರ್ಫೆಕ್ಟಾಗಿ
ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಆಪ್ಷನಲ್, ಬೇಕು ಅಂದರೆ ಹಾಕ್ಬೋದು, ಇಲ್ಲಾಂದರೆ ಬೇಡ. ನನಗೆ ಇಷ್ಟ, ಏಕೆಂದರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತೇಳಿ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಅಷ್ಟೇ. ಇಷ್ಟೇ ಉಪ್ಪಿನಕಾಯಿ, ಉತ್ತರ ಕರ್ನಾಟಕ ಸ್ಟೈಲ್ ಉಪ್ಪಿನಕಾಯಿನ ನಾನು ಸಹ ಮಾಡಿದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ರೀತಿ ನೀವು ಸಹ ಉಪ್ಪಿನಕಾಯಿನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕ ಸ್ಟೈಲ್ ರೆಸಿಪೀಸ್ ಇರ್ಬೋದು, ಚಟ್ನಿ ಪುಡಿ ಇರ್ಬೋದು, ಎಲ್ಲನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ. ಅದರಲ್ಲೂ ರೊಟ್ಟಿ, ಗುರೆಳ್ಳು ಚಟ್ನಿ ಎಲ್ಲನೂ ತುಂಬ ಇಷ್ಟ ನನಗೆ. ನೋಡಿ, ಈ ರೀತಿ ಉಪ್ಪಿನಕಾಯಿ ರೆಡಿಯಾಗಿದೆ. ನಿಮಗೆ ಹೇಗೆ ಅನ್ನಿಸ್ತು, ನಾನು ಉಪ್ಪಿನಕಾಯಿ ಹಾಕಿದ್ದಂಥ ಒಂದು ವಿಧಾನ ಹೇಗಿತ್ತು, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಕ್ಲಿಕ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆಯೇ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ತುಂಬ ಜನ ಎಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಅದೊಂದು ಸ್ವಲ್ಪ ಬೇಜಾರು ಅನಿಸುತ್ತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಅದೇ ರೀತಿ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ ಕೂಡ ಕಳಿಸಿದ್ದೀರಾ. ಒಳ್ಳೆ ವಿಡಿಯೋಗೆ ಒಳ್ಳೆ ಕಮೆಂಟ್ ಬರುತ್ತೆ ಅಂತ ನನಗೆ ಖುಷಿಯಾಗಿದೆ. ಇನ್ನು ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ಹೆಚ್ಚು ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತೀನಿ. ಹಾಗೆಯೇ ಎಲ್ರಿಗೂ ಕೂಡ ತುಂಬ ಧನ್ಯವಾದ ಹೇಳ್ತಾ ಇದ್ದೀನಿ ವಿಡಿಯೋ ನೋಡಿದವ್ರಿಗೆ. ಕೊನೆಯದಾಗಿ ಎಲ್ರಿಗೂ ಕೂಡ ನಮಸ್ತೆ.